ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ. ಸ್ವಲ್ಪ ಸಿಂಪಲ್. ನಾಳೆ ಬಂದು ತುಂಬ ಗ್ರ್ಯಾಂಡಾಗಿರುತ್ತೆ, ಲೈಕ್ ದೀಪ ಎಲ್ಲ ತುಂಬ ಗ್ರ್ಯಾಂಡಾಗಿ ನಾಳೆ ತುಂಬ ಸ್ಪೆಷಲ್. ಸೊ ಎಲ್ಲ ತೋರಿಸ್ತೀನಿ, ನಮ್ಮ ಊರ ಹಬ್ಬದ್ದೆಲ್ಲ ಯಾವುದೇ ಥರ ನನ್ನ ಪ್ರಕಾರ ಇದು ತುಂಬ ಡಿಫ್ರೆಂಟಾಗಿರುತ್ತೆ. ಸೊ ನೀಟಾಗಿ ಹೆಂಗೆಲ್ಲ ಏನೇನೆಲ್ಲ ಮಾಡ್ತಾರೆ ಅಂತ ಐ ಬ್ಲಾಗ್ ಎವ್ರಿಥಿಂಗ್ ದಿಸ್ ಟೈಮ್. ಸೊ ಇವಾಗ 7 ಹಂಗೆ ಬೆಲ್ಲದಾರತಿ ಸ್ಟಾರ್ಟ್ ಆಗುತ್ತೆ. ಸೊ ಬೆಲ್ಲದಾರತಿನೂ ರೆಡಿ ಆಯಿತು. ಇವಾಗ ಪೂಜೆ ಮಾಡಿಬಿಟ್ಟು ದೀಪ ತೊಗೊಂಡು ಹೋಗಬೇಕು. ಆ್ಯಂಡ್ ಗೈಸ್, ನನ್ನ ಹಿಂದೆ ಒಂದು ಹೇರ್ ಆಕ್ಸೆಸರಿ ತೋರಿಸ್ತೀನಿ, ಆಮೇಲೆ ಅಪ್ಪಂಗೆ ಕಟ್ಬಿಟ್ಟು ವೀಡಿಯೋ ಮಾಡಿಸ್ತೀನಿ. ಹೇರ್ ಆಕ್ಸೆಸರಿ ನೋಡಿ ಯಾವ ಥರ ಅದು ಡಿಫ್ರೆಂಟಾಗಿ ಹಾಕ್ಕೊಂಡಿದ್ದೀವಿ ಫಾರ್ ದ ಫಸ್ಟ್ ಟೈಮ್. ನೋಡಿ ನಾವೇ ಈ ಥರ ಮಾಡಿದ್ವಿ, ಜಸ್ಟ್ ಹೂವು ಎಲ್ಲ ಹಾಕ್ಬಿಟ್ಟು. ಆ್ಯಂಡ್ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ದೀಪ ರೆಡಿಯಾಗಿದೆ, ಇವಾಗ ಹೋಗ್ಬೇಕು. ಆ್ಯಂಡ್ ಹೇರ್ ಸ್ಟೈಲ್ ಮಾಡಿ ಗೈಸ್. ನಮ್ಮ ಅತ್ತಿಗೆ ಫಸ್ಟ್ ಟೈಮ್ ನಂಗೆ ಏನದು ನಮ್ಮ ಅತ್ತಿಗೆ ದೊಡ್ಡ ಗುಬ್ಬಿಯಲ್ಲಿ ಫಸ್ಟ್ ಟೈಮ್ ಊರಬ್ಬ. ಇವಾಗ ನನಗೆ ಕಂಪ್ನಿ ಕೊಡ್ತಾ ಇರೋದು ಇವರೇ. ಒಂದು ಇವರೇನೋ ಶೆಫ್ ಆಗಿಬಿಟ್ಟವ್ರೆ. ಏನಿವತ್ತು ಸ್ಪೆಷಲ್? ನಾವಿವಾಗ ದೀಪ ಎತ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ಅವ್ರು ಅಡುಗೆ ಮಾಡಿರ್ತಾರೆ. ದೀಪ ಎಲ್ಲ ರೆಡಿ ಐತೆ, ಇವಾಗ ಎತ್ಕೊಂಡು ಹೋಗ್ಬೇಕು. ಸೊ ಗೈಸ್ ನೋಡಿ, ಮೈ ಟು ಅತ್ತಿಗೆ, ನಮ್ಮಿಬ್ಬರ ಅತ್ತಿಗೆ ಅದು ಫಸ್ಟ್ ಟೈಮ್ ದೀಪ ಎತ್ಕೊಂಬಂದಿರೋದು. ಸೊ ಇವಾಗ ವೇಟ್ ಮಾಡ್ತಾ ಇದ್ದೀರಿ. ಸೊ ಗೈಸ್, ದಟ್ಸ್ ಆಲ್ ಫಾರ್ ಟುಡೇಸ್ ಬ್ಲಾಗ್. ಸೊ ಇಷ್ಟ ಆಗಿತ್ತು ಡೇ 1 ಊರಬ್ಬ ಬ್ಲಾಗ್. ಸೊ ಗೈಸ್ ನೋಡಿ, ಯಾರು ಸ್ವಿಮ್ಮಿಂಗ್ ಹೊಡಿತವ್ರೆ? ಅದು ಪೂಲಲ್ಲಿ ಊಟ ಮಾಡ್ಕೊಂಡವ್ರದ್ದು ಸ್ವಿಮ್ಮಿಂಗು. ಡೇ 2 ಇವತ್ತು ಊರಬ್ಬ. ಅಲ್ಲಿ ನೀರ್ ಹತ್ರ ಕರ್ಕೊಂಡು ಹೋಗಲ್ಲಿ. ನೋಡಿ, ನಮ್ಮ ಬಾವ ಆಲ್ ಇನ್ ಒನ್ ಟ್ಯಾಲೆಂಟೆಡ್. ಪಾಕ ಎತ್ತವ್ರೆ, ತಂಬಿಟ್ಟು ಪಾಕ. ಇವರು ಅವರೇ ವೇಸ್ಟ್. ನಾನು ಎತ್ತಾ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಬಾವಾಗೆಲ್ಲ ಬರುತ್ತೆ ಅಲ್ಲ ಬಾವ? ಹೌದು. ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕಳ್ಸ್ಕೊಡ್ತೀರಿ. ಪಾಕ ಡಿಸ್ಕ್ರಿಪ್ಷನ್ ಬಾಕ್ಸ್ ನಂಬರ್ ಹಾಕಿರ್ತೀವಿ. ಅವ್ರ ಮಗ ನೋಡಿ ಏನು ಸಿನ್ಸಿಯರ್ ಆಗಿ ಕುತ್ಕೊಂಡವ್ರು. ಅವ್ರು ಸಾಕಾಗತ್ತೆ ಗೈಸ್. ನೋಡಿ ನಂಗಿಬ್ರು ಏನೇನು ತಂದವ್ರೆ. ಚೆನ್ನಾಗೇ ಬರ್ತೈತೆ ಗೈಸ್. ಈ ಕೆಫೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಆದರೆ ಚಾಯನೇ ತಂದ್ಬಿಟ್ಟಿದ್ದಾಳೆ ನೋಡಿ. ನೋಡಿ ನಮ್ಮ ಬೇಬಿ ಹೆಂಗೆ ಪಚಂಡ್ ಐತೆ. ಚಾಯನ ಪವಿನ್ ನೋಡಿ ಭಯ ಬೀಳ್ತವನೆ ಅಲ್ಲಮ್ಮ. ಪಾಕ ಬಂದೈತೆ. ಆಂಟೀಸ್ ಇವಾಗ ಬಂದವ್ರೆ, ಪಾಕ ಎಲ್ಲ ಎತ್ತಿದಾದ್ಮೇಲೆ. ಅಲ್ಲ ಎಳಿಬೇಕು ಗೈಸ್. ನೋಡಿ ಪಾಪ ನಮ್ಮ ನೀತಿಯಕ್ಕೆ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ವಿ. ಇವೆಲ್ಲ ಕಾಮೆಂಟ್ರಿ ಕೊಡೋಕ್ಕಿರೋದಷ್ಟೇ. ನೋಡಿ ಮಕ್ಳಿಗೆಲ್ಲ ಏನದು ಊರಬ್ಬ ಪ್ರಯುಕ್ತ ಐಸ್ ಕ್ರೀಮ್ ಹಂಚ್ತಿದ್ದೀವಿ. ಇವರಿಬ್ರು ಮಕ್ಕಳೇ ಇದರಲ್ಲಿ ಇನ್ವಾಲ್ವ್ ಆಗೋರೆ. ಕಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಿದಾಗಿಂದ ರಿಪ್ಲೈ ಇಲ್ಲ. ಅಮೂಲು ಕೊಡು. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಫ್ಲೇವರ್. ಹೌದು, ಒಂದೇ ಫ್ಲೇವರ್. ಅಮೂಲು ಹ್ಯಾಪಿ ಬರ್ಡೇ ಮಾಡು. ಹ್ಯಾಪಿ ಬರ್ಡೇ ಮಾಡ್ತಾವ ನೋಡಿ. ನಮ್ಮ ಮನೆ ನಮ್ಮ ಅಮೂಲುಗಂತ ಎಳ್ನೀರು ಕರೆಕ್ಟಾಗಿ ಐತೆ ಅವಂಗೆ. ಇಂದ ಇವ್ರಿಗೂ ಕರೆಕ್ಟಾಗಿ ಐತೆ ಗೈಸ್. ನೋಡಿ ಆಂಟಿ ನಮ್ಗೆ ಮಂತ್ರಾಲಯದಿಂದ
ಪ್ರಸಾದ ತಗೊಂಡ್ಬಂದು ಕೊಟ್ಟಿದ್ದೀವಿ. ಪ್ರಸಾದ ಎಲ್ಲ ತಂದವ್ರೆ. ಅದು ಕಲ್ಸಕ್ರೆನಾ? ಅದೇ ಇದೆ ಪ್ರಸಾದ, ಪರಿಮಳ ಪ್ರಸಾದ. ಏನ್ ಪ್ರಸಾದ? ಪರಿಮಳ ಪ್ರಸಾದ ಅಂತ. ರಾಯರ ಪ್ರಸಾದ ಯಾರಿಗೆ ಅದೃಷ್ಟ ಆಯ್ತೋ ಅವ್ರಿಗೆ ಸಿಗೋದಿದು. ನಂಗೆ ಇವಾಗ ಸಿಕ್ತು ಗೈಸ್. ಅದೇ ಅದೃಷ್ಟ. ರಾಯರ ಕೃಪೆ ಎಲ್ಲರ ಮೇಲೂ ಇರ್ಲಿ. ಥ್ಯಾಂಕ್ ಯು ಆಂಟಿ. ಅದೇ ರಾಯರ ಕೃಪೆ. ನೋಡಿ ಗೈಸ್, ಇವಾಗೆಲ್ಲ ಊರಬ್ಬಕ್ಕೆ ಒಬ್ರೊಬ್ರೆ ಬರ್ತಾರೆ. ಆಂಟಿ ತಂಬಿಟ್ಟೆಲ್ಲ ಮಾಡಿದಾದ್ಮೇಲೆ ಬರ್ತವ್ರೆ. ಇನ್ನ 3 ದಿವಸ ಇರ್ತೀವಿ ಬಿಡಿ. ಇನ್ನ ಜಾತ್ರೆ ತನಕ ಇಲ್ಲೇ ಎಲ್ಲ. ಇಲ್ಲೇ ಇರ್ತೀವಿ ಎಲ್ಲ. ನೋಡಿ ಗೈಸ್, ಅದೃಷ್ಟ ಇರೋರ್ಗೆ ಮಾತ್ರ ಅಂತ ಸಿಗೋದು. ಅಂದ್ರೆ ನಾವೆಲ್ಲ ಅದೃಷ್ಟ. ನೋಡಿ, ನಾನು ಮಂತ್ರಾಲಯಕ್ಕೆ ಹೋಗ್ದಿರನೆ ಮನೆ ಹೆಸರಿಗೆ ಹೊಡ್ಕೊಂಡು ಅವ್ರ ಹಸ್ಬೆಂಡ್ ಮಾಡಿದ್ದು. ಗೈಸ್ ನೋಡಿ, ಇವಾಗ ಯಾರು ಎಂಟ್ರಿ ಕೊಡ್ತಿದ್ದಾರೆ. ಇಂಟ್ರೊಡ್ಯೂಸ್ ಮಾಡಿ. ಯಾರು ಬಂದವ್ರು ಇವಾಗ? ಯಾವಾಗಿಂದ? ಓ ಮೈ ಗಾಡ್. ಓ, ಅದು ತಿಂತಾರಾ? ತಿಂತಾರ ಅದನ್ನ ಎಷ್ಟೊಂದು ಜನ. ಓ, ಬಂತು ಇದು. ರಾಯರ ಅಕ್ಷತೆ ಕಾರಣ. ನಮ್ ಶೋಭಾ ಆಂಟಿ ಇದಾಗ್ಬಿಟ್ಟವ್ರೆ ಗುರುಜಿ. ರಾಘವೇಂದ್ರ ಮಂತ್ರಾಲಯ ರಾಘವೇಂದ್ರ. ಥ್ಯಾಂಕ್ ಯು ಆಂಟಿ. ಮಮ್ಮಿ ಇಲ್ಲೋಡಿಂದ ಏನೋ ತಂದವ್ರೆ. ಬಟ್ ನೋಡಿ ಗೈಸ್, ಸೆಷನ್ ಐತಿ. ಗೈಸ್, ಒಳ್ಳೆ ಕೆಲಸ ಆಯ್ತು ಗೈಸ್. ಯಾರೋ ಕುರಿಗಳು ಡೋರ್ ತೆಗ್ಬಿಟ್ಬಿಟ್ಬಿಟ್ಟವ್ರು. ಎಲ್ಲ ಕುರಿಗಳು ಓಡೋಗ್ಬಿಟ್ಟಿತ್ತು. ಎಲ್ಲರೂ ಫುಲ್ ಮೀಟ್ ಆಫ್ ಇಷ್ಟೊತ್ತು. ನೋಡಿ, ಎಲ್ಲ ಹೋಗ್ಬಿಟ್ಟಿತ್ತು. ಇನ್ನ ಕರೆಕ್ಟಾಗಿ ಆಯ್ತಾ? ಎಲ್ಲಿ ಗೈಸ್, ಕುರಿ ಎಲ್ಲ ಓಡೋಗ್ಬಿಟ್ಟಿತ್ತು ಗೈಸ್. 1 2 3 ಅಷ್ಟೇ. ಆಮೇಲೆ ನಮ್ಮನ್ನೇ ಹೊಡೆದಾಗ ಗೈಸ್ ನೋಡಿ, ನಮ್ಮ ಗರ್ಲ್ಸ್ನೆಲ್ಲ ನಮ್ಮ ಊರಲ್ಲಿ ಗೋಬಿ ತಿನ್ನಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಇನ್ನೊಂದು ಇಲ್ಲೋಡಿ. ಲಿಶು ಹಾಯ್. ಲಿಶು ಹಾಯ್. ಆ್ಯಂಡ್ ಇವತ್ತು ಇಲ್ಲದ ದೀಪ ಎತ್ಕೊಂಬರ್ಬೇಕು ಗೈಸ್. ಇದನ್ನ ನಾವು ಹಸಿರುಗೂಡು ಅಂತೀರಿ. ಇಲ್ಲಿ ಎತ್ಕೊಂಬಂದು ಆಮೇಲೆ ದೀಪ ಎಲ್ಲ ಬೆಳ್ಕೊಂಡು ಹೋಗ್ಬೇಕು. ಆಮೇಲೆ ತೋರಿಸ್ತೀವಿ. ಇವಾಗ ಹೋಗಿ ತಿನ್ಬಿಟ್ಟು ಹೋಗಿ ರೆಡಿ ಆಗ್ಬಿಟ್ಟು ಸಿಗ್ತೀವಿ ಗೈಸ್. ನೋಡಿ, ನೀತಿ ಅಕ್ಕ ಹೇರ್ ಸ್ಟೈಲ್ ಬಂದು, ಅಯ್ಯೋ ಮೇಕಪ್ ಬಂದು ನಿಶಾಕ ಮಾಡಿ ತೋರಿಸಿಲ್ಲಿ. ಮಾಡಿದ್ಯಾ? ತೋರ್ಸು. ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಗೈಸ್. ಆ್ಯಂಡ್ ಇವರಿಬ್ರು ನೋಡಿ, ಅಷ್ಟೇ ಅಂತ ಇವರಿಬ್ರು ರೆಡಿ. ನನ್ನ ಮದುವೆಲಿ ಮಿಂಚಿರ ಬಿಡಿ. ಇವರೆಲ್ಲ ಇನ್ನು ಇವಾಗ ರೆಡಿ ಆಗ್ತವ್ರೆ. ಆ್ಯಂಡ್ ಇವಾಗ ನನ್ನ ಮೇಕ್ ಓವರ್ ಹೇರ್ ಸ್ಟೈಲ್ ಎಲ್ಲ ಬಂದು ಪವಿನೇ ಗೈಸ್ ಮಾಡಿದ್ದು. ಹಾಂ ನೋಡಿ, ಮೇಕಪ್ಪು ನಗಿದ್ರೆ ನಂಗೆ ಬೇಜಾರಾಗಿ ಮುಖ ಸೊ ಗೈಸ್, ನಾನು ಹಿಂಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ನನ್ನ ಮೇಕಪ್ಪು, ಹೇರ್ ಸ್ಟೈಲು, ಆಮೇಲೆ ಎಲ್ಲ ಮಾಡಿರೋದು, ಡ್ರೇಪಿಂಗ್ ಮಾಡಿರೋದು ಪವಿತ್ರ. ಬನ್ನಿ, ಕ್ರೆಡಿಟ್ಸ್ ಕೊಡ್ತಾ ಇದ್ದೀನಿ. ನೋಡಿ ಗೈಸ್, ಪವಿ ಮಾಡಿರೋದು ಮೇಕ್ ಓವರ್ ಬೈ ಪವಿತ್ರ. ಇವರೆಲ್ಲ ಸುಮ್ಮನೆ ಕಾಮೆಂಟ್ರಿ ಕೊಡೋರು, ಇವರೇ ಸುಮ್ಮನೆ ನೈಸ್ಕೊಂಡು ಕೂತಿದ್ರು ಅಷ್ಟೇ. ಹೈಪ್ ಮಾಡ್ತಾ ಇದ್ವಿ ಪವಿ ಇನ್ನ ಚೆನ್ನಾಗಿ ಮಾಡಿ ಅಂತ. ಇವರೆಲ್ಲ ಇಷ್ಟೇ ಅಂತ ಗೈಸ್ ರೆಡಿ. ಋತು ಗರ್ಲ್ಸ್. ಸೊ ಗೈಸ್ ನೋಡಿ, ಇದು ನಮ್ಮ ದೀಪ. ಇವ್ರು ನೋಡಿ ಗರ್ಲ್ಸ್. ಸಿಂಪಲ್ ಅದು ಇಡ್ಸು, ಇದು ಮಾಡು. ಇಲ್ಲ ಬಿಡು, ಕೈಯಾಗ ಹಿಡ್ಕೊಂತೀನಿ ಇವಾಗ ಸದ್ಯಕ್ಕೆ. ಬಿಡು, ಚೆನ್ನಾಗಿರೋದು. ಏನ್ ನನ್ನ ತಲೆ ಮೇಲೆನೇ ಇದ್ದ ಬಟ್ಟೆ ಇದಕ್ಕ ಪಾಪ ಹಿಂಗೆ ವಿಡಿಯೋ
ಅಲ್ಲೋಗು ಓಕೆ ತಲೆನೋವು ಬಂದಿಲ್ವಾ? ಜಾತ್ರೆ ಸಮಯ ಇದು ಎಲ್ಲರೂ ದೀಪದವ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅಮ್ಮನ ದೀಪದವ ಹೋಗ್ತಾ ಇದ್ದೀವಿ. ಏನ್ ಮಾತಾಡಿದ್ರು ಕೇಳಿಸಲ್ಲ, ಜೋರಾಗಿ ಮಾತಾಡಿ, ಆಮೇಲೆ ಮಾತಾಡ್ತೀವಿ. ದೊಡ್ಡಗುಬ್ಬಿ ಜಾತ್ರೆ ದೊಡ್ಡಗುಬ್ಬಿ ಜಾತ್ರೆ ವರ್ಷಕ್ಕೊಮ್ಮೆ ನಡೆಯುತ್ತೆ. ಊರಬ್ಬಲ್ಲಿ ಮತ್ತೂರಮ್ಮನ ಜಾತ್ರೆ. ಅದರಿಂದ ಎಲ್ಲರೂ ದೀಪ ಎತ್ಕೊಂಡು ಹೋಗ್ತಾ ಇದ್ದೀವಿ. ದೀಪ ನಮ್ಮ ದೀಪ ಇದು ನೋಡಿ ನಮ್ಮ ಅಮ್ಮವ್ರ ದೀಪ ಇದು ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲಾನು ಕಸ್ಕೊಂಡ್ಬಿಟ್ಟ ಇವ್ರು ಹೊಸ ಕೇಳಿಸಲ್ಲ. ಇದು ಗಗನಣ್ಣ ಮಮ್ಮಿ, ಸಂಜನಾ, ಇದು ಇದು ಅತ್ತಿಗೆ, ಹೊಸ ಅತ್ತಿಗೆ, ಮದುವೆ ಆಗಿ ಒಂದು ವಾರ ಆಗಿದೆ. ತೇಜು, ತೇಜು, ಇದು ನೀತಿ ಅಕ್ಕ, ಇದು ಪವಿ, ಅಲ್ಲೆಲ್ಲ ವಿಡಿಯೋ ಮಾಡ್ತಾರಲ್ಲ ಪವಿ, ಇದು ಛಾಯಾ, ವಿಡಿಯೋ ತೆಗಿತಾರೆ ನೋಡಿ ತೇಜು. ಎಲ್ಲಿ ಸಿಗ್ತಾರೆ ಇಂಥ ಫ್ರೆಂಡ್ಸ್ ಜೊತೆಗೆ? ಇದು ಧೃತು ಅಂಡ್ ಅವರ ಫುಲ್ ದೊಡ್ಡಮ್ಮ ಚಿಕ್ಕಮ್ಮ. ಆಗ್ತಾ ಇದೆ, ಬರೀ ರೆಕಾರ್ಡ್ ಮಾಡ್ತಾರೆ ಅಷ್ಟೇನಾ? ಎಲ್ಲರೂ ಕಮೆಂಟ್ ಮಾಡಿ. ನೀನ್ ಸುಮ್ನೆ ವಿಡಿಯೋಕ್ಕೆ ಅಷ್ಟೇ ಎತ್ಕೊಂಡಿರೋದು. ಇವಾಗ ಇವ್ರೊಬ್ರು ಫ್ಲವರ್. ನೀನ್ ಏನ್ ಮಾತಾಡಿದ್ರು ಕೇಳಿಸಲ್ಲ, ಆಮೇಲೆ ನಿಂಗೆ ವಾಯ್ಸ್ ಓವರ್ ಕೊಡಕ್ ಕೊಡ್ತೀನಿ, ಫೋಟೋ ಹಿಡಿತಾರೆ. ಗೈಸ್ ನೋಡಿ, ಫುಲ್ ನಮ್ಮ ಫ್ಯಾಮಿಲಿ ಅಕ್ವೈರ್ ಮಾಡ್ಬಿಟ್ಟವ್ರು ಇಲ್ಲಿ. ಬಾಯ್ಸ್ ಎಲ್ಲ ಕೇಳಿಸ್ತಾನೆ ಇಲ್ಲ. ಕೇಳಿಸ್ತೈತಿ ಇವಾಗ ನಾನು ಮಾತಾಡಿದ್ರೆ. ಈ ಆಂಟಿ ಗೈಸ್ ಬಿಡಲ್ಲ ಗೈಸ್ ನನ್ನ ವಿಡಿಯೋ ಮಾಡು. ಗೈಸ್ ನೋಡಿ ನಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗೈತೆ ರಂಗೋಲಿ. ಗೈಸ್ ಇವ್ರೆಂತ ವೇಸ್ಟ್ ಅಂದ್ರೆ ಎಲ್ಲ ಆದ್ಮೇಲೆ ಏನಕ್ಕೋ ರೆಡಿ ಆಗಿರೋ. ಓಹೋ ಗೈಸ್ ಹಾಕಿರೋದು ಆಂಟಿ ಪಾಪ, ಇವರೆಲ್ಲ ಕ್ರೆಡಿಟ್ ತಗೊಂತವ್ರೆ. ಇವಾಗ ಊಟ ಮಾಡೋಣ. ಸೊ ಗೈಸ್ ಇವಾಗ ಊಟ ಮಾಡ್ತಿದ್ದೀವಿ. ಅನ್ನ ತುಪ್ಪ ಸಾರು. ಏನು ಸಾರು ಗೊತ್ತಿಲ್ಲ, ಏನು ಸಾರು. ನಮ್ಮ ನಿಶಾಕ ಸುಮ್ಮನೆ ತಿನ್ನಕ್ಕೆ ರೆಡಿ ಆಗೈತೆ ಸೀರೆ ಉಟ್ಕೊಂಡು. ನಮ್ದೆಲ್ಲ ಡ್ರೆಸ್ ಚೇಂಜ್ ಆಗೋಯ್ತು, ಇವಾಗ ಸೀರೆ. ಬ್ರೋ ಏನ್ ಚಾಯ? ತುಪ್ಪ ಇಲ್ಲ ಅಂದ್ರೆ ಬಿಲ್ಡಪ್ ಕೊಡ್ಬೇಡ. ಊಟ ತುಪ್ಪ ಇಲ್ಲ ಅಂದ್ರೆ ಹೊಟ್ಟೆಗೆ ಊಟನೇ. ಹೌದು ಗೈಸ್, ಕಟ್ ಮಾಡಿಸ್ಬಿಟ್ಟು ಹಾಕ್ಸ್ಕೊಂಡೆ. ಇವಾಗ ನಂಗೆ ತುಪ್ಪ ಇದ್ರೇನೆ ಸಮಾಧಾನ. ನಾನು ಅನ್ನ ಸಾರ್ ತುಪ್ಪ ಇಲ್ದಿರ ಇಲ್ಲಿ ತನಕ ತಿಂದೇ ಇಲ್ಲ ಗೊತ್ತಾ. ಹೌದು ಗೈಸ್, ನಿಂಗೆಲ್ಲ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಸರ್. ತುಪ್ಪದಲ್ಲೇ ಬೆಳೆದ ಮನೆ ಮಗಳು ಗೈಸ್. ನೋಡಿ ನಮ್ಮ ಹೆಣ್ಮಕ್ಳನ್ನ ಅಷ್ಟು ಚೆನ್ನಾಗಿ ಬೆಳೆಸ್ತೀವಿ. ಸರಿ ಗೈಸ್, ತಿಂದ್ಬಿಟ್ಟು ಆಮೇಲೆ ಇವಾಗ ಎಲ್ಲಿ ಹೋಗ್ತೀವಿ ಹೇಳಿ ಗರ್ಲ್ಸ್? ಅಮ್ಮಗೆ ಹಾಕೋ. ಸೊ ಗೈಸ್ ನೋಡಿ, ಇವಾಗ ಎಲ್ಲರೂ ಹಿಂಗೆ ಹೂವು ಇಟ್ಕೊಂಡು ಕಾಯ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ದೇವ್ರ ಆಚೆ ಬರುತ್ತೆ. ಎಲ್ಲರೂ ತೋರ್ಸಜ್ಜಿ ನಿಂಗೆ ಆಗಿರೋದು ಅಜ್ಜಿ ಕಮ್ಮಿ ನಡಿ, ಇಲ್ಲೆಲ್ಲ ಕಾಯ್ತಾ ಇದ್ದೀವಿ. ಇವಾಗ ದೇವ್ರು ಬರುತ್ತೆ ಆಚೆ, ಅದನ್ನ ತೋರಿಸ್ತೀನಿ.
ಗೈಸ್ ನಾವೆಲ್ಲ ಇವಾಗ ಇಲ್ಲಿ ಕೆರೆ ಹತ್ರ ಹೋಗ್ತಿದ್ದೀವಿ. ಸೊ ಗೈಸ್ ನಾವೆಲ್ಲ ಇವಾಗ ಇಲ್ಲಿ ಕೆರೆ ಹತ್ರ ಹೋಗ್ತಾ ಇದೀವಿ. ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದೊಡ್ಡಗುಬ್ಬಿ ಊರಬ್ಬ. ಅಲ್ಲಿ ಇವ್ರನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ ತೇಜು ಚಾಯಾ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಇವ್ರಿಗೆಲ್ಲ ಗೊತ್ತು. ಓಹ್ ನೋಡ್ ಕಲ್ಯಾಣ ಚಿಕ್ಕ ಹುಡುಗನ್ ಗೈಸ್ ನೋಡಿ ಇವರೆಲ್ಲ ಬರಕ್ ಆಗ್ತೀರಾ ಇಲ್ಲಷ್ಟೇ. ಹೊಸ ಮದ್ವೆ ಹೆಣ್ಣು ಗಂಡು ಜೊತೆ ಮೊದ್ಲಿಂದ ನೋಡಿ ಗೈಸ್ ನಾಳೆ ಫಂಕ್ಷನ್ ಆಲ್ ಸೆಟ್. ಓ ಇಲ್ಲಿ ಚಾಯ ಸ್ಪೀಚ್ ಕೊಚ್ಚ ಇವಾಗ ನೋಡಿ. ನೀವಿಬ್ರು ಮೊದ್ಲಿಂಗಾಸಾ? ಊಟ ಮಾಡೋದಾ? ಪೂಜೆ ಮಾಡಿಸ್ಕೊಂಡು ಕೊಡ್ಬೇಕು ಎಲ್ಲ ನಿಮ್ಗೆ ಇದ್ ಮಾಡ್ತಾ ಇರೋದು ಅವರು. ನಿಮ್ಗೇನೆ ಇದ್ ಮಾಡಿಲ್ಲ ಅವರು. ಸಾಕ್ ಬಿಡಮ್ಮ, ಸ್ವಲ್ಪ ಲೂಸ್ ಬಿಡು. ಇಲ್ಲ ಪೈಪ್ ನೋಡಿ ಗೈಸ್ 1 ಗಂಟೆ ರಾತ್ರಿಯಲ್ಲಿ ಒಂದು ಡ್ಯಾನ್ಸು ಆಡು. ಒಂದ್ ಗಂಟೆ ರಾತ್ರಿಯಲ್ಲಿ ಮಲ್ಕೊಂಡಿರಾ ಈ ಆಟ ಆಡ್ತವನೆ. ನೋಡಿ ಇವರಿಬ್ರು ಫುಲ್ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ಟು ಕೈ ಹಿಡ್ಕೊಂಡು ಅಷ್ಟೇ. ಇವಾಗ ನಿಮಗೆ ಮಲ್ಕೊಳಕ್ ಟೈಮ್. ಈಗ ನಿದ್ದೆ ಹೋಯ್ತು ನಿನ್ನಿಂದ. ಸೊ ಗೈಸ್ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಇದು ಬಂದು ಡೇ 1 ಆ್ಯಂಡ್ ಡೇ 2 ವ್ಲಾಗ್ ಆಗಿತ್ತು. ಸೊ ಮಂಡೇ ಆ್ಯಂಡ್ ಟ್ಯೂಸ್ಡೇ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನೆಲ್.